ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕಾದಿಂದ ಮೊದಲ ಅಕ್ರಮ ವಲಸಿಗರ ತಂಡವನ್ನು ಭಾರತಕ್ಕೆ ಕಳುಹಿಸಲಾಗಿದೆ. ಅಮೆರಿಕಾದ ಸೇನಾ ವಿಮಾನದಲ್ಲಿ ಬಂದ ಆ ಭಾರತೀಯರನ್ನ ಬೇಡಿಗಳಿಂದ ಬಂಧಿಸಲಾಗಿತ್ತು ಅನ್ನೋದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇರೋ ವಿಷಯ. ಇದನ್ನು ಭಾರತಕ್ಕೆ ಮಾಡಲಾದ ಅವಮಾನ ಅಂತ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳು ಆರೋಪ ಮಾಡಿವೆ. ಇನ್ನು ಹೀಗೆ ಬೇಡಿಗಳಿಂದ ಬಂಧಿಸುವುದು ಅಮೆರಿಕಾದಲ್ಲಿ ಜಾರಿಯಲ್ಲಿರೋ ಪದ್ಧತಿ, ಅದು ಅವರ ಕಾನೂನು ಅಂತ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಹೇಳಿದ್ದಾರೆ. ಇನ್ನು ಭಾರತದಲ್ಲಿ ಈ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಸಮರ ಕೂಡ ಶುರುವಾಗಿದೆ. ಇದನ್ನ ಭಾರತ ಸರ್ಕಾರದ ಪರ ಮತ್ತು ವಿರೋಧದ ಎರಡು ಬಣಗಳು ಇದನ್ನ ದೊಡ್ಡದಾಗಿ ಚರ್ಚೆಯ ವಿಷಯವನ್ನಾಗಿ ಮಾಡ್ಕೊಳ್ತಾ ಇವೆ. ಹಾಗಾದ್ರೆ ಬಂಧಿತರಿಗೆ ಬೇಡಿಗಳನ್ನ ಸಂಕೊಲೆಗಳನ್ನು ಹಾಕೋ ಬಗ್ಗೆ ಭಾರತದಲ್ಲಿನ ಕಾನೂನುಗಳಿಗೂ ಅಮೆರಿಕಾದಲ್ಲಿನ ಕಾನೂನುಗಳಿಗೂ ಇರೋ ವ್ಯತ್ಯಾಸ ಏನು? ಅಕ್ರಮ ವಲಸಿಗರ ಕೈ ಮತ್ತು ಕಾಲುಗಳಿಗೆ ಸರಪಳಿ ಹಾಕಿದ್ದು ಭಾರತದಲ್ಲಿ ಇಷ್ಟೊಂದು ಆಕ್ರೋಶಕ್ಕೆ ಯಾಕೆ ಕಾರಣ ಆಗ್ತಾ ಇದೆ? ಹಾಗಾದರೆ ಅಮೆರಿಕ ಭಾರತ ಮತ್ತು ಭಾರತೀಯರನ್ನು ಅವಮಾನಿಸುವ ಉದ್ದೇಶದಿಂದಲೇ ಇದನ್ನು ಮಾಡ್ತಾ, ಅಥವಾ ಅಲ್ಲಿನ ಕಾನೂನುಗಳೇ ಹಾಗಿವೆಯಾ? ಹೀಗೆ ಅಕ್ರಮ ವಲಸಿಗರು ಭಾರತಕ್ಕೆ ಹಿಂತಿರುಗಿ ಬರ್ತಾ ಇರೋದು ಇದೇ ಮೊದಲ. ಭಾರತ ಕೂಡ ಅಕ್ರಮ ವಲಸಿಗರನ್ನು ಹೀಗೆ ಕಳುಹಿಸಿಕೊಡುತ್ತಾ? ನಮ್ಮ ಕಾನೂನುಗಳು ಈ ಸರಪಳಿಗಳ ಬಗ್ಗೆ ಏನು ಹೇಳುತ್ತವೆ? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೇರಿದ ಕೂಡಲೇ ಅಲ್ಲಿನ ಅಕ್ರಮ ವಲಸಿಗರನ್ನ ಹಿಡಿದು ಆಯಾ ದೇಶಗಳಿಗೆ ವಾಪಸ್ ಕಳುಹಿಸ್ತಾ ಇದ್ದಾರೆ ಅಂತ ಸಾಕಷ್ಟು ಮಾಧ್ಯಮಗಳು ಬಣ್ಣಿಸ್ತಾ ಇವೆ. ಆದರೆ ಇಂಥ ಪ್ರಕ್ರಿಯೆಯನ್ನು ಅಮೆರಿಕ ಇದೇ ಮೊದಲ ಬಾರಿಗೇನು ಮಾಡ್ತಾ ಇಲ್ಲ. ಅಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಅಕ್ರಮ ವಲಸಿಗರನ್ನ ಹೊರಗೆ ಕಳುಹಿಸುವ ಪ್ರಕ್ರಿಯೆ ನಡೀತಲೇ ಇದೆ. ಡೆಮೊಕ್ರೆಟಿಕ್ರಲ್ಲಿದ್ದಾಗ ಇದರ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ರಿಪಬ್ಲಿಕನರು, ಅದರಲ್ಲೂ ಟ್ರಂಪ್ ಆಡಳಿತಾವಧಿಯಲ್ಲಿ ಇದು ಸ್ವಲ್ಪ ತೀವ್ರ ಪ್ರಮಾಣದಲ್ಲಿ ಮತ್ತು ಎದ್ದು ಕಾಣೋ ಹಾಗೆ ಮಾಡಲಾಗುತ್ತೆ. ಇನ್ನು ಅಮೆರಿಕಾದಲ್ಲಿ ಸುಮಾರು 18,000 ಭಾರತೀಯರನ್ನ ಅಕ್ರಮ ವಲಸೆಗಳ ಕಾರಣ ಕೊಟ್ಟು ದಾಖಲೆಗಳಿಲ್ಲ ಅನ್ನೋ ಕಾರಣದಿಂದ ವಾಪಸ್ ಭಾರತಕ್ಕೆ ಕಳುಹಿಸಿಕೊಡಲಾಗ್ತಾ ಇದೆ. ಅದರ ಭಾಗವಾಗಿ ಮೊದಲ ವಿಮಾನ ಪಂಜಾಬ್ಗೆ ಬಂದಿಳಿದಿದೆ. ಅದರಲ್ಲಿ 25 ಹೆಣ್ಣು ಮಕ್ಕಳು, 14 ಅಪ್ರಾಪ್ತರು ಸೇರಿದಂತೆ ಒಟ್ಟು 104 ಮಂದಿ ಇದ್ದಾರೆ. ಆದರೆ ಅತ್ಯಂತ ಕರುಣಾಜನಕವಾಗಿ ಕಾಣಿಸಿದ್ದೇನು ಅಂದರೆ, ಅಮೆರಿಕ ಈ ಭಾರತೀಯ ಅಕ್ರಮ ವಲಸಿಗರನ್ನು ವಿಮಾನಕ್ಕೆ ಹತ್ತಿಸುವಾಗ ಅವರ ಕೈ ಹಾಗೂ ಕಾಲುಗಳನ್ನು ಚೈನಿಂದ ಬಂಧಿಸಲಾಗಿತ್ತು ಅನ್ನೋದು. ಸುಮಾರು 40 ಗಂಟೆಗಳ ಪ್ರಯಾಣದ ಉದ್ದಕ್ಕೂ ಅವರು ಚೈನುಗಳಲ್ಲಿ ಬಂಧಿಸಲ್ಪಟ್ಟೇ ಇದ್ದರು ಅಂತ ಹೇಳಲಾಗ್ತಾ ಇದೆ. ಇಷ್ಟೊಂದು ಅಮಾನವೀಯವಾಗಿ ಅಮೆರಿಕ ಅವರನ್ನು ಭಾರತಕ್ಕೆ ಕಳುಹಿಸಿಕೊಡಬೇಕಿತ್ತ? ಇದು ಭಾರತಕ್ಕೆ ಮಾಡ್ತಾ ಇರೋ ಅವಮಾನ ಅಂತ ಕೆಲವರು ಹೇಳ್ತಾ ಇದ್ರೆ, ಇದೇ ವಿಷಯ ಪಾರ್ಲಿಮೆಂಟಲ್ಲಿ ಕೂಡ ಚರ್ಚೆಗೆ ಕಾರಣವಾಗಿದೆ. ಮತ್ತು ಈ ಬಗ್ಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಸಂಸತ್ತಲ್ಲಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಜಯಶಂಕರ್ ಹೇಳಿರೋದೇನು ಅಂದ್ರೆ, ಹೀಗೆ ಚೈನುಗಳಲ್ಲಿ ಬಂಧಿಸುವುದು ಅಮೆರಿಕಾಗೆ ಹೊಸ್ತಲ್ಲ. ಇದು ಅಲ್ಲಿ ಬಲಪ್ರಯೋಗ ಅಂತಾಗ್ಲಿ ಬಲವಂತದ ಬಂಧನ ಅಂತಾಗ್ಲಿ ಭಾವಿಸಲ್ಪಡುವುದಿಲ್ಲ. ಇದವರ ಪದ್ಧತಿಯ ಭಾಗ ಅಂತ ಜಯಶಂಕರ್ ತಿಳಿಸಿದ್ದಾರೆ. ಹಾಗೆ ಅಮೆರಿಕ ಭಾರತೀಯರನ್ನ ವಾಪಸ್ಸು ಕಳುಹಿಸ್ತಾ ಇರುವುದು ಇದೇ ಮೊದಲು ಅಲ್ಲ ಅನ್ನೋ ವಿಷಯವನ್ನ ಸಂಸತ್ತಿಗೆ ನೆನಪು ಮಾಡಿರುವ ವಿದೇಶಾಂಗ ಸಚಿವರು UPA ಸರ್ಕಾರದ ಅವಧಿಯಲ್ಲಿ ಅಂದರೆ 2009ರಿಂದ 2014ರವರೆಗೆ ಮತ್ತು NDA ಸರ್ಕಾರದ ಅವಧಿಯಲ್ಲಿ ಅಂದರೆ 2014ರಿಂದ 2025ರವರೆಗೆ ಎಷ್ಟೆಷ್ಟು ಜನರನ್ನ ಯಾವ್ಯಾವ ವರ್ಷ ಭಾರತಕ್ಕೆ ಕಳುಹಿಸಲಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲೂ ಅವರನ್ನು ಇದೇ ರೀತಿ ವಾಪಸ್ಸು ಕಳುಹಿಸಲಾಗಿತ್ತು ಅಂತ ಕೂಡ ಜೈಶಂಕರ್ ತಿಳಿಸಿದ್ದಾರೆ. ಹಾಗೆ ಆ ವಿಮಾನದಲ್ಲಿದ್ದ ಪುರುಷರಿಗೆ ಮಾತ್ರ ಬೇಡಿಗಳನ್ನು ಹಾಕಲಾಗಿತ್ತು. ಸ್ತ್ರೀಯರು ಹಾಗೂ ಅಪ್ರಾಪ್ತರನ್ನು ಹಾಗೆ ಬಂಧನಕ್ಕೀಡು ಮಾಡಿರಲಿಲ್ಲ ಅಂತ ಕೂಡ ಜೈಶಂಕರ್ ತಿಳಿಸಿದ್ದಾರೆ. ಗೆಳೆಯರೆ, ಇಲ್ಲಿ ಅಮೆರಿಕ ಈ ಹಿಂದೆ ಕೂಡ ಇದೇ ರೀತಿ ಸಾಕಷ್ಟು ಜನರನ್ನ ಕಳುಹಿಸಿದೆ ಅನ್ನೋದು ನಿಜ. ಆದರೆ ಈ ಬಾರಿಯಂತೆ ಚೈನುಗಳನ್ನ ಹಾಕಿದವರ ವಿಡಿಯೋ ಮಾಡಿ ಅದನ್ನ ರಿಲೀಸ್ ಮಾಡುವ ಕೆಲಸ ಈ ಹಿಂದೆ ಆದಂತಿಲ್ಲ. ಇದು ವಿಶೇಷವಾಗಿ ಈ ಬಾರಿ ನಡೆದಿದೆ. ಡೊನಾಲ್ಡ್ ಟ್ರಂಪ್ ಅವರ ಪ್ರಚಾರ ಪ್ರಿಯತೆ ಮತ್ತು ನಾನು ಅಮೆರಿಕಾನ ಹೇಗೆ ಕ್ಲೀನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅಲ್ಲಿನ ಜನಕ್ಕೆ ತೋರಿಸುವ ಹಪಹಪಿ, ಬಿಳಿಯರನ್ನ ಮತ್ತು ಟ್ರಂಪ್ ಮತದಾರರನ್ನ ಖುಷಿಪಡಿಸುವ ಉದ್ದೇಶಗಳು ಈ ಅಮಾನವೀಯ ದೃಶ್ಯದ ಹಿಂದೆ ಕಂಡು ಬರ್ತಾ ಇವೆ. ಹಾಗೆ ಅಮೆರಿಕ ಬರೀ ಭಾರತೀಯರ ವಿಡಿಯೋಗಳನ್ನು ಮಾತ್ರ ಮಾಡಿಲ್ಲ, ತಾನು ವಾಪಸ್ ಕಳುಹಿಸ್ತಾ ಇರೋ ಎಲ್ಲ ದೇಶಗಳ ಅಕ್ರಮ ವಲಸಿಗರ ವಿಷಯದಲ್ಲೂ ಹೀಗೆ ನಡ್ಕೊಳ್ತಾ ಇದೆ. ಇನ್ನಿದ್ರ ಬಗ್ಗೆ ಭಾರತ ಹಾಗೂ ಅಲ್ಲಿನ ಪ್ರತಿಪಕ್ಷಗಳ ಸದಸ್ಯರ ಆಕ್ರೋಶಭರಿತ ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗೆ ಕಾರಣ ಆಗ್ತಾ ಇವೆ. ಇವರು ಅಕ್ರಮವಾಗಿ ಅಮೆರಿಕಾಗೆ ಹೋಗಿದ್ದೇ ತಪ್ಪಲ್ವೇ? ಸರಿಯಾದ ದಾರಿಯಲ್ಲಿ ನ್ಯಾಯಯುತವಾಗಿ ವೀಸಾ ಪಡ್ಕೊಂಡು ಹೋಗಿದ್ದಿದ್ರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಭಾರತವೇ ಬೇಡ ಅಂತ ಬಿಟ್ಟು ಹೋದವರ ಬಗ್ಗೆ ಇಷ್ಟೊಂದು ಕನಿಕರ ಯಾಕೆ? ಅವರನ್ನ ಭಾರತ ವಾಪಸ್ ತಗೊಳ್ಳೋದೇ ಇದ್ದಿದ್ರೆ ಇವರು ಅಮೆರಿಕಾದ ಜೈಲುಗಳಲ್ಲಿ ಕೊಳಿಬೇಕಾಗಿ ಬರ್ತಾ ಇತ್ತು ಅಂತ ಮತ್ತೆ ಕೆಲವರು ಮಾತಾಡ್ತಾ ಇದ್ದಾರೆ. ಗೆಳೆಯರೆ, ಅಮೆರಿಕಾದಲ್ಲಿ ಭಾರತದಿಂದ ಕಳ್ಳ ಮಾರ್ಗಗಳಲ್ಲಿ ಹೋದವರು ಸುಮಾರು 7.25 ಲಕ್ಷ ಜನ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಪೈಕಿ ಈಗ 18,000 ಮಂದಿಯನ್ನ ಅಮೆರಿಕ ವಶಕ್ಕೆ ತಗೊಂಡಿದೆ. ಅವರನ್ನ ಹಂತ ಹಂತವಾಗಿ ಭಾರತಕ್ಕೆ ಕಳುಹಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಹಾಗಂತ ಇವರೆಲ್ಲ ಕೂಡ ಉದ್ದೇಶಪೂರ್ವಕವಾಗಿ ಕಳ್ಳ ಮಾರ್ಗ
ಮಾರ್ಗಗಳನ್ನು ಹಿಡಿದವರಲ್ಲ. ದುಡಿಮೆಗೆ, ವಿದ್ಯಾಭ್ಯಾಸಕ್ಕೆ ಮತ್ತು ಯಾವುದೋ ಕಾರಣಕ್ಕೆ ವಿದೇಶಗಳಿಗೆ ಹೋಗಬೇಕು ಅಂತ ಅಂದ್ಕೊಳ್ಳೋದು ತಪ್ಪು ಕೂಡ ಅಲ್ಲ. ಅವರನ್ನ ದೇಶ ಬೇಡ ಅಂದ್ಕೊಂಡು ಹೋದವರು ಅಂತ ಭಾವಿಸಬೇಕಾಗೂ ಇಲ್ಲ. ಇನ್ನು ಬದುಕಿನ ಕನಸು ಕಟ್ಟಿಕೊಂಡು ಇಲ್ಲಿನ ತಮ್ಮ ಕುಟುಂಬಗಳನ್ನು ಆರ್ಥಿಕವಾಗಿ ಸದೃಢಗೊಳಿಸಬೇಕು ಅಂದ್ಕೊಂಡು ವಿದೇಶಗಳಿಗೆ ಹೋಗ್ತಾರೆ ನೋಡಿ, ಅವರಲ್ಲಿ ಸಾಕಷ್ಟು ಜನ ವಂಚನೆಗೊಳಗಾಗ್ತಾರೆ. ನಾವು ಯಾವುದಾದ್ರೂ ದೇಶಕ್ಕೆ ಹೋಗುವಾಗ ಅಲ್ಲಿಗೆ ಹೋಗಿ ನಾನೇನು ಮಾಡಬಲ್ಲೆ ಅನ್ನೋದನ್ನ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಏಜೆಂಟರ ಬಣ್ಣದ ಮಾತುಗಳನ್ನು ಕೇಳಿ ಅವರ ಕೈಗೆ ಹಣ ಕೊಡ್ತಾರೆ. ಅವರು ಕಳ್ಳ ಮಾರ್ಗಗಳ ಮೂಲಕ ಇವರನ್ನ ವಿದೇಶಗಳ ಪಾಲು ಮಾಡಿ ಕೈ ತೊಳ್ಕೋತಾರೆ. ಇಂಥ ವಂಚನೆಗಳು ಬರೀ ಅಮೆರಿಕಾಗೆ ಹೋಗೋರಿಗೆ ಮಾತ್ರ ಆಗತ್ವೆ ಅಂತಲೂ ಅಲ್ಲ. ಸಾಕಷ್ಟು ಬಾರಿ ದುಬೈಯಲ್ಲಿ ಕೆಲಸ ಕೊಡಿಸ್ತೀವಿ, ಒಳ್ಳೆ ಕೆಲಸ ಅಂತ ಹೇಳಿ ಪಾಪ ಅಮಾಯಕರನ್ನ ಅಲ್ಲಿ ಕುರಿ ಕಾಯೋದಿಕ್ಕೆ, ಒಂಟೆ ತೊಳೆಯೋದಿಕ್ಕೆ ಕಳುಹಿಸಿದ ಸಾಕಷ್ಟು ಉದಾಹರಣೆಗಳಿವೆ. ತುಂಬಾ ಕಷ್ಟಪಟ್ಟು ಅಂಥವ್ರು ಕೆಲವರು ವಾಪಸ್ಸೂ ಬಂದಿದ್ದಾರೆ. ವಂಚಕರಿಗೆ ಹಣವೊಂದು ಬಂದ್ರೆ ಸಾಕು, ಹೇಗೋ ಅಮೆರಿಕಾಗೋ ಯುರೋಪಿಗೋ ಒಮ್ಮೆ ಹೋಗ್ಬಿಟ್ರೆ ಆ ನಂತರ ಅವರ ಬದುಕು ಹೇಗೋ ನಡೆದು ಹೋಗುತ್ತೆ ಅನ್ನೋ ಹುಚ್ಚು ವಿಶ್ವಾಸ. ಹೀಗಾಗಿ ಸಾಕಷ್ಟು ಜನಕ್ಕೆ ತಾವು ಹೋಗಿರೋ ಮಾರ್ಗ ಸರಿ ಇದೆಯಾ ಅಥವಾ ಕಳ್ಳ ಮಾರ್ಗನ ಅನ್ನೋದು ಕೂಡ ಗೊತ್ತಿರುವುದಿಲ್ಲ. ಈಗ ಸಂಕಷ್ಟಕ್ಕೀಡಾಗ್ತಾ ಇರೋರಲ್ಲಿ ಬಹುಪಾಲು ಇದೇ ಥರದ ಜನ ಇದ್ದಾರೆ. ಹಾಗಂತ ಇಗ್ನೋರೆನ್ಸ್ಗೆ ಕಾನೂನಲ್ಲಿ ಕ್ಷಮೆ ಇಲ್ಲ ಅನ್ನೋದು ಬೇರೆ ಮಾತು. ಆದರೆ ವಿದೇಶಗಳಿಗೆ ಕಳುಹಿಸುವ ಏಜೆಂಟರು, ಅವರ ವಂಚನೆಗಳ ಬಗ್ಗೆ ಕೂಡ ಭಾರತದಲ್ಲಿ ತನಿಖೆ ನಡೀಬೇಕು. ಖಾಸಗಿ ಏಜೆನ್ಸಿಗಳಿಗೆ ಕಡಿವಾಣ ಹಾಕಿ ವಿದೇಶಗಳಿಗೆ ಹೋಗೋ ಆಕಾಂಕ್ಷಿಗಳ ವಿಷಯದಲ್ಲಿ ಸರ್ಕಾರವೇ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡೋ ಬಗ್ಗೆ ಗಮನ ಹರಿಸಬೇಕಿದೆ. ಇನ್ನು ಚೈನ್ ಹಾಕಿ ಬಂಧಿಸಿ ಕಳುಹಿಸುವ ಮೂಲಕ ಅವಮಾನ ಆಯಿತು ಅನ್ನೋದು. ಗೆಳೆಯರೆ, ಅಮೆರಿಕಾದಲ್ಲಿ ಬಂಧಿತ ವ್ಯಕ್ತಿಗಳಿಗೆ ಚೈನು, ಸಂಕೊಲೆಗಳನ್ನು ಹಾಕೋದು ಕಾನೂನುಬದ್ಧ ಪ್ರಕ್ರಿಯೆ. ಆದರೆ ಭಾರತದಲ್ಲಿ ಯಾವುದೇ ಆರೋಪಿಯನ್ನ ಹೀಗೆ ನಡೆಸ್ಕೊಳ್ಳೋದಕ್ಕೆ ಕಾನೂನು ಅವಕಾಶ ಕೊಡೋದಿಲ್ಲ. ನಮ್ಮಲ್ಲಿ ಬೇಡಿಗಳನ್ನು ಹಾಕಬೇಡಿ ಅಂತ ನಮ್ಮ ಕಾನೂನು ಹಾಗೂ ನ್ಯಾಯಾಲಯಗಳು ಹೇಳುತ್ತವೆ. ಈ ಬಗ್ಗೆ ಒಂದಷ್ಟು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಗಳು ಕೂಡ ಇವೆ. ನಮ್ಮಲ್ಲಿ ಯಾವುದೇ ವ್ಯಕ್ತಿಗೆ ಬೇಡಿಗಳನ್ನು ತೊಡಿಸೋದು ಆರ್ಟಿಕಲ್ 21ರ ಅಡಿಯಲ್ಲಿ ಸಂವಿಧಾನ ಕೊಟ್ಟ ಮೂಲಭೂತ ಹಕ್ಕುಗಳ ವಿರುದ್ಧ ಅನ್ನಿಸಿಕೊಳ್ಳುತ್ತೆ ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿರೋ ಮಾತು. ಈ ಬಗ್ಗೆ ನಮ್ಮ ನ್ಯಾಯಾಲಯಗಳು ಪದೇ ಪದೇ ಸಾಕಷ್ಟು ಬಾರಿ ಹೇಳಿವೆ. ತಮ್ಮ ಆದೇಶಗಳಲ್ಲಿ ಕೂಡ ಇದನ್ನು ಉಲ್ಲೇಖ ಮಾಡಿವೆ. ಆ ಪೈಕಿ ಅತ್ಯಂತ ಗಮನ ಸೆಳೆಯುವ ತೀರ್ಪು ಅಂದರೆ 1980ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ಪ್ರೇಮ್ ಶಂಕರ್ ಶುಕ್ಲಾ ವರ್ಸಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ ಪ್ರಕರಣ. ಆ ಪ್ರಕರಣದಲ್ಲಿ ಆರೋಪಿ ತಪ್ಪಿಸಿಕೊಂಡು ಹೋಗುವ ಸಾಧ್ಯತೆಗಳಿವೆ ಮತ್ತು ಆತ ತನಿಖಾಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವ ಸಾಧ್ಯತೆಗಳಿವೆ ಅನ್ನೋ ಬಲವಾದ ಕಾರಣಗಳಿಲ್ಲದೆ ಇದ್ರೆ ಯಾವುದೇ ವ್ಯಕ್ತಿಗಳನ್ನ ಬೇಡಿ ಹಾಗೂ ಸಂಕೊಲೆಗಳಿಂದ ಬಂಧಿಸಬಾರದು ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಸುನಿಲ್ ಬಾತ್ರಾ ವರ್ಸಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ 1978ರ ಪ್ರಕರಣದಲ್ಲಿ ಕೂಡ ಆರೋಪಿಯನ್ನ ಸಂಕೊಲೆಗಳಿಂದ ಬಂಧಿಸೋದು ಆತನ ಸಂವಿಧಾನಿಕ ಹಕ್ಕುಗಳ ಉಲ್ಲಂಘನೆ ಅಂತ ತಿಳಿಸಲಾಗಿದೆ. ನಮ್ಮಲ್ಲಿ ಪೊಲೀಸರಾಗ್ಲಿ, ಜೈಲಿನ ಅಧಿಕಾರಿಗಳಾಗ್ಲಿ ಸೂಕ್ತ ಕಾರಣಗಳಿಲ್ಲದೆ ಯಾವುದೇ ವ್ಯಕ್ತಿಯನ್ನ ಚೈನುಗಳಿಂದ ಬಂಧಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಮಾಡಿದರೆ ಅದು ಅಪರಾಧ ಅನ್ನಿಸಿಕೊಳ್ಳುತ್ತೆ. ಇನ್ನು ಅಕಸ್ಮಾತ್ ಯಾವುದೇ ವ್ಯಕ್ತಿಗೆ ಬೇಡಿಗಳನ್ನು ತೊಡಿಸಬೇಕು ಅಂದರೂ ಕೂಡ ಅದಕ್ಕೆ ಕಾನೂನಿನ ನ್ಯಾಯಾಲಯದ ಅನುಮತಿಯನ್ನು ಪಡಿಬೇಕು ಅಂತ ನಮ್ಮ ನ್ಯಾಯಾಲಯಗಳು ಹೇಳುತ್ತವೆ. ಆದರೆ ಈಗ ಹೊಸದಾಗಿ ಜಾರಿಗೆ ಬಂದಿರುವ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ BNSS ಸೆಕ್ಷನ್ 43ರ ಪ್ರಕಾರ ಆರೋಪಿಗಳಿಗೆ ಬೇಡಿಗಳನ್ನು ತೊಡಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಅನುಮತಿಯನ್ನು ಕೊಡ್ತಾ ಇದೆ. ಆದರೆ ನಮ್ಮ ನ್ಯಾಯಾಲಯಗಳು ಈ ಹಿಂದಿನಿಂದ ಇದನ್ನು ವಿರೋಧಿಸಿಕೊಂಡು ಬಂದಿವೆ. ಇದು ಸಾಂವಿಧಾನಿಕ ಹಕ್ಕಿನ ಉಲ್ಲಂಘನೆ ಅಂತ ಹೇಳ್ತಾ ಬಂದಿವೆ. ಇಷ್ಟರ ಮೇಲೂ ಕೂಡ ನಾವು ಸಾಕಷ್ಟು ಪ್ರಕರಣಗಳಲ್ಲಿ ನಮ್ಮಲ್ಲಿ ಕೂಡ ಆರೋಪಿಗಳನ್ನು ಚೈನಿನಿಂದ ಬಂಧಿಸಿ ಜೈಲಿಂದ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗೋದನ್ನು ನೋಡ್ತಾ ಇರ್ತೀವಿ. ಹೀಗಾಗಿ ನಮ್ಮಲ್ಲಿ ನಮ್ಮ ನ್ಯಾಯಾಲಯಗಳು ಹೇಳಿದ ನಂತರ ಕೂಡ ಅದನ್ನು ನಮ್ಮ ಅಧಿಕಾರಿಗಳೇ ಪಾಲಿಸ್ತಾ ಇಲ್ಲ. ಇನ್ನು ಅಮೆರಿಕಾದಲ್ಲಿ ಅಲ್ಲಿನ ಕಾನೂನುಗಳು ಬೇಡಿ ಹಾಕೋದನ್ನ ತಪ್ಪು ಅಂತಾಗ್ಲಿ, ಹಾಕಬಾರದು ಅಂತಾಗ್ಲಿ ಹೇಳ್ತಾ ಇಲ್ಲ. ಹಾಗೆ ಮಾಡೋದು ಅಲ್ಲಿನ ಬಂಧನದ ಪ್ರಕ್ರಿಯೆಯ ಒಂದು ಭಾಗ. ಇನ್ನು ವಿಮಾನಗಳಲ್ಲಿ ಆರೋಪಿಗಳನ್ನು ಕರ್ಕೊಂಡು ಬರುವಾಗ ಅವರು ಸಿಬ್ಬಂದಿಯ ಮೇಲೆ ದಾಳಿ ಮಾಡುವ ಮತ್ತು ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಸಾಧ್ಯತೆಗಳಿರುತ್ತವೆ ಅನ್ನೋ ಕಾರಣಕ್ಕೆ ಕೂಡ ಅವರನ್ನ ಚೈನುಗಳಿಂದ ಬಂಧಿಸಲಾಗಿದೆ ಅನ್ನೋ ಸಮರ್ಥನೆಯನ್ನ ಕೊಟ್ಕೊಳ್ಳೋದಕ್ಕೆ ಕೂಡ ಅಲ್ಲಿ ಅವಕಾಶ ಇದೆ. ಇಲ್ಲಿ ರಾಜಕೀಯ ಚರ್ಚೆಗಳು, ಆರೋಪ ಪ್ರತ್ಯಾರೋಪಗಳನ್ನು ಹೊರತುಪಡಿಸಿ ಇದು ನೋಡುವವರ ಕಣ್ಣಿಗೆ ಅತ್ಯಂತ ಅಮಾನವೀಯ ಅಂತ ಕಾಣಿಸೋದೇನೋ ಹೌದು. ಹೀಗೆ ಅಮೆರಿಕ, ಕೊಲಂಬಿಯಾ, ಮೆಕ್ಸಿಕೋ, ಪೋಲ್ಯಾಂಡ್ಗಳಿಗೆ ಸೇರಿದವರನ್ನ ಕೂಡ ಸರಪಳಿಗಳಲ್ಲಿ ಬಂಧಿಸೇ ಕಳುಹಿಸಿ ಕೊಡ್ತಾ ಇದೆ. ಇದು ನಮ್ಮ ಕಾನೂನು ಅಂತ ಅವರು ಅದಕ್ಕೆ ಸಮರ್ಥನೆಯನ್ನ ಕೂಡ ಕೊಟ್ಕೋತಾರೆ. ಇದು ಗೆಳೆಯರೆ ಅಮೆರಿಕಾದಿಂದ ಬಂದ 104 ಮಂದಿಯ ಕುರಿತಾಗಿ ಭಾರತದಲ್ಲಿ ಶುರುವಾಗಿರುವ ಚರ್ಚೆಯ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.